ಖರ್ಗೆಜಿ ಅವರೇ, ಬಡತನ ನಿರ್ಮೂಲನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವು ಆಡಳಿತ ಪಕ್ಷವನ್ನು ನಿಂದಿಸುವ ಭರದಲ್ಲಿ ಹಿಂದೂಗಳ ಒಂದು ಧಾರ್ಮಿಕ ಭಾವನೆಗೆ ಘಾಸಿಯನ್ನುಂಟು ಮಾಡುವಂತಹ, ನೋವುಂಟು ಮಾಡುವಂತಹ, ಅವರ ಮನಸ್ಸಿಗೆ ಪೆಟ್ಟನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಇವರೊಬ್ಬರು ಹಿಂದೂ ಅಂತ ನಾವು ಹೆಂಗರಿ ಹೇಳೋದು? ಕುಂಭಮೇಳ ಆಗೋದ್ಮೇಲೆ ಬೇಕಾದ್ರೆ ನೀವು ಅಗದು ನೋಡಿ, ಪಾರ್ಥಿವ ಶರೀರಗಳೆಲ್ಲ ನಿಮಗೆ ಸಿಗುತ್ತೆ. ಈತ ಒಬ್ಬ ಸಂಸದ, ಬೇಜವಾಬ್ದಾರಿಯಾದಂಥ ಹೇಳಿಕೆ ಕೊಡುವಂಥ ಸಂಸದ. ಇಲ್ಲಿ ನಾವೆಲ್ಲರೂ, ನಾನು ಅದಕ್ಕೆ ಫಸ್ಟೇ ಹೇಳಿದ್ದು, ಇಂಥವರನ್ನು ಆಯ್ಕೆ ಮಾಡಿದ್ದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕೋ ಬೇಡವೋ ಅಂತ. ಯಾಕೆಂದರೆ ಇವರು ಭವ್ಯ ಭಾರತದ ದಿವ್ಯ ಸಂಸ್ಕೃತಿಯನ್ನು ಮುನ್ನಡೆಸುವಂತಹ ನಮ್ಮ ಜನಪ್ರತಿನಿಧಿಗಳು. ಇದಕ್ಕೆ ನಾವು ನಾಚಿಕೆ ಪಡಬೇಕೋ ಬೇಡ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ಅಂತ ಇವತ್ತು ಕಾಲಘಟ್ಟದಲ್ಲಿ ನಾವಿದ್ದೀವಿ. ನೀವು ನಿಮ್ಮ ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಜಗತ್ತಿನಲ್ಲೇ ಅತ್ಯಂತ ಬೃಹತ್ತಾದಂತಹ ಒಂದು ಧಾರ್ಮಿಕ ಸಮ್ಮೇಳನ, ಅದರೊಳಗೂ ಜಗತ್ತಿನಲ್ಲೇ 3ರಷ್ಟು ದೊಡ್ಡದಾಗಿರ್ತಕ್ಕಂಥ ಹಿಂದೂ ಸಮುದಾಯವನ್ನು ಪೇಚಿಗೆ ಸಿಲುಕಿಸಬೇಕು ಅಂತ ಕುಂಭಮೇಳಕ್ಕೆ ಒಂದು ಕಪ್ಪು ಚುಕ್ಕೆಯ ಕಿರೀಟವನ್ನು ಇಡಲೇಬೇಕು ಅಂತ ಹಠಕ್ಕೆ ಬಿದ್ದು ನೀವು ಈ ರೀತಿಯಾಗಿ ಮಾತಾಡ್ತಿದ್ದೀರಿ. ಸೇನೆಯನ್ನು ತಗೊಂಡ್ಬಂದಿದ್ದಾರೆ ಇವತ್ತು, NSG ಕಮಾಂಡೋ ಪಡೆಗಳು ಇವತ್ತು ಅಲ್ಲಿ ಪರಿವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೀವೆಲ್ಲ ಎಚ್ಚರಿಕೆಯಿಂದ ಮಾತನಾಡಬೇಕು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಕುಂಭಮೇಳದ ಕುರಿತಾಗಿ ಸಂಸದರು ನುಡಿದಂತಹ ಆಣಿಮುತ್ತುಗಳಿವು. ಇಂಥವರನ್ನು ಆಯ್ಕೆ ಮಾಡಿದ್ದಕ್ಕಾಗಿ ನಾವು ಪಶ್ಚಾತ್ತಾಪ ಪಡಲೇಬೇಕು. ಈ ವಿಷಯವನ್ನು ನಾನಿವತ್ತು ನಿಮ್ಮ ಮುಂದೆ ವಿವರಣೆಯನ್ನು ಮಾಡ್ತೀನಿ. ಸ್ನೇಹಿತರೆ, ಕುಂಭಮೇಳದಲ್ಲಿ ಇವತ್ತು ಕಾಲು ತುಳಿಯೋದಕ್ಕೆ 30 ಮಂದಿ ಬಲಿಯಾಗಿದ್ದಾರೆ. ಮೌನ್ವಿ ಅಮಾವಾಸ್ಯೆಯ ದಿನ. ಅದಕ್ಕಾಗಿ ನಾನು ಇಲ್ಲಿವರೆಗೂ ಸಂಚಿಕೆಯನ್ನು ಮಾಡಿರಲಿಲ್ಲ. ಮೊಟ್ಟ ಮೊದಲನೆಯದಾಗಿ ಯಾವೆಲ್ಲ ಶ್ರದ್ಧಾಳುಗಳು ಕುಂಭಮೇಳದಲ್ಲಿ ಕಾಲು ತುಳಿಯೋದಕ್ಕೆ ಬಲಿಯಾದರೋ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದರ ಮುಖಾಂತರ ಅವರ ಆತ್ಮಗಳಿಗೆ ಭಗವಂತನು ಶಾಂತಿಯನ್ನು ಕರುಣಿಸಲಿ, ಮತ್ತು ಅಂಥ ತ್ರಿವೇಣಿ ಸಂಗಮದಲ್ಲಿ ಅವರು ತಮ್ಮ ಪ್ರಾಣವನ್ನು ತೆತ್ತಿದ್ದಕ್ಕಾಗಿ ಅವರಿಗೆ ಮೋಕ್ಷವು ಪ್ರಾಪ್ತಿಯಾಗಲಿ ಅಂತ ಹೇಳುವಂಥ, ಮತ್ತು ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಭಗವಂತನು ಪ್ರದಾನಿಸಲಿ ಅಂತ ಹೇಳೋದ್ರ ಮುಖಾಂತರ ಇಂದಿನ ವಿಡಿಯೋವನ್ನು ನಾವು ಶುರು ಮಾಡೋಣ. ಸ್ನೇಹಿತರೆ, ಈಗ ಬಡ್ಜೆಟ್ನ ಒಂದು ಅಧಿವೇಶನ ನಡೀತಾ ಇದೆ ದೆಹಲಿಯ ಸಂಸತ್ ಭವನದಲ್ಲಿ. ಅದರಲ್ಲಿ ವಾಡಿಕೆಯಂತೆ ಮಾನ್ಯ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮುರವರು ಸರ್ಕಾರದ ಸಾಧನೆಯನ್ನು ಹೇಳ್ತಾರೆ. ಅದು ಹೇಳಿದ ಮೇಲೆ ಹಲವಾರು ವಿವಾದಗಳು ಏರ್ಪಡ್ತು. ಅದು ಒಂದು ಬದಿಗಿರಲಿ. ಆದರೆ ವಂದನಾ ನಿರ್ಣಯ ಅಂತ ಬರುತ್ತೆ. ಅಂದರೆ ರಾಷ್ಟ್ರಪತಿಗಳ ಭಾಷಣವನ್ನು ಅಧ್ಯಯನ ಮಾಡಿ ಸ್ವಪಕ್ಷೀಯರಿರ್ಬೋದು, ವಿಪಕ್ಷೀಯರಿರ್ಬೋದು, ಅವರ ಒಂದು ಅನಿಸಿಕೆಗಳನ್ನು ಹೇಳ್ಬೋದು. ಆವಾಗ ಎಲ್ಲರಿಗೂ ಅವಕಾಶವನ್ನು ಕೊಡಲಾಗುತ್ತೆ. ಆವಾಗ ಕೆಲವು ಸಂಸದರು, ನಾವೇ ಆಯ್ಕೆ ಮಾಡಿರುವಂಥ ಸಂಸದರೇನಿದ್ದಾರೆ, ಅವರ ಬಾಯಿಂದ ಕುಂಭಮೇಳದ ಕುರಿತಾಗಿ ಅವರ ಬಾಯಿಗಳಿಂದ ಬಂದಂತಹ ಆಣಿಮುತ್ತುಗಳನ್ನು ಕೇಳಿಸ್ಕೊಂಡ್ಬಿಟ್ರೆ ನಮ್ಮ ಕಿವಿ ಸಾರ್ಥಕತೆಯನ್ನು ಹೊಂದ್ಬಿಡುತ್ತೆ. ಇಂಥವ್ರನ್ನು ಆಯ್ಕೆ ಮಾಡಿದ್ದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕೋ ಬೇಡವೋ, ಮತ್ತು ಇಂಥವರನ್ನು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಮಾಡುವಂತಹ ರಾಜಕೀಯ ಪಕ್ಷಗಳಿಗೆ ನಾವು ಶಕ್ತಿಯನ್ನು ಕೊಡ್ತೀವಲ್ಲ ಸಂಸದರನ್ನು ಆಯ್ಕೆ ಮಾಡೋದ್ರ ಮುಖಾಂತರ, ಅದೂ ಸರಿಯೋ ಅಲ್ವೋ, ಅದಕ್ಕೂ ನಾವು ಪಶ್ಚಾತ್ತಾಪ ಪಡಬೇಕೋ ಅಲ್ವೋ ಅನ್ನೋಂಥ ಪ್ರಶ್ನೆನ ನಿಮ್ಮ ಮುಂದೆ ಇಟ್ಕೊಳ್ಳಿ. ಸ್ನೇಹಿತರೆ, ಮೌನಿ ಅಮಾವಾಸ್ಯೆಯ ದಿನ ಕಿಕ್ಕಿರಿದು ತುಂಬಿದ್ದಂಥ ಶ್ರದ್ಧಾಳುಗಳಿಂದ ಕಾಲು ತುಳಿತ ಆಗುತ್ತೆ. ಇಲ್ಲಿ 3 ವಿಚಾರಗಳು ತುಂಬ ಗಣನೆಗೆ ಬರುತ್ತೆ. ಒಂದನೇದಾಗಿ, ಶ್ರದ್ಧಾಳುಗಳು ಮಾಡಿಕೊಂಡಂಥ ಅಚಾತುರ್ಯದಿಂದ ಕಾಲು ತುಳಿತ ಆಯಿತಾ, ಷಡ್ಯಂತರದಿಂದ ಆಯಿತಾ, ಅಥವಾ ಬದಿಯಲ್ಲೇ ಇದ್ದಂತಹ VIP ಗಳ ಒಂದು ಅಥವಾ ಸಾಧುಗಳು ಹೋಗ್ತಕ್ಕಂತಹ ಒಂದು ಕಾರಿಡಾರ್ ಖಾಲಿ ಇದ್ದಿದ್ದರಿಂದ ಅಲ್ಲಿ ನುಗ್ಗಲು ಹೋಗಿ ಈ ರೀತಿಯಾಗಿ ಆಯಿತಾ ಅಂತ ಹೇಳೋದ್ರಲ್ಲಿ ಇನ್ನೂ ಕೂಡ ಯಾವುದೇ ವಿಧವಾದಂತಹ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಹಾಗಾಗಿ ಇನ್ನೂ ಅದು ತನಿಖೆಯ ಹಂತದಲ್ಲಿದೆ. ಇದನ್ನು ಕುರಿತಾಗಿ ಸಂಸದರು ಆಪಾದನೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಮುಗಿಬೀಳ್ತಕ್ಕಂತಹ ಸನ್ನಿವೇಶಗಳು ಏರ್ಪಟ್ಟಿರ್ತಕ್ಕಂಥದ್ದು ಸಂಸತ್ತಲ್ಲಿ. ಹಾಗಾಗಿ ಯಾರ್ಯಾರು ಸಂಸದರು ಇದ್ರ ವಿರುದ್ಧ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಲೀಸ್ಟ್ ಇದೆ ತುಂಬ. ಯಾಕೆಂದರೆ ತುಂಬ ದೀರ್ಘ ವಿಡಿಯೋ ಆದರೆ ಯಾರು ನೋಡೋಕ್ಕಾಗಲ್ಲ. 2-3 ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡೋದ್ರ ಮುಖಾಂತರ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಅಖಿಲೇಶ್ ಯಾದವ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಜಯಾ ಬಚ್ಚನ್ ಅಥವಾ ಅಮಿತಾಬ್ ಬಚ್ಚನ್ರವರು, ರಾಮಗೋಪಾಲ ಯಾದವ್ರವರು, ಪಪ್ಪು ಯಾದವ್ರವರು, ಚರಣ್ಜಿತ್ ಸಿಂಗ್ ಚನ್ನಿ ಅವರು, ಪಂಜಾಬ್ನ ಮುಖ್ಯಮಂತ್ರಿ ಆಗಿದ್ದರು ಇವರು.
ಇವರೆಲ್ಲ ಇವತ್ತು ಆಪಾದನೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ನಾವು ಮೊದಲನೇದಾಗಿ ನಮ್ಮ ಮಲ್ಲಿಕಾರ್ಜುನ ಮುತ್ಯ ಅವರಿದ್ದಾರಲ್ಲ, ಇವ್ರ ಹತ್ರನೇ ಹೋಗ್ಬಿಡೋಣ. ಯಾಕೆಂದರೆ ಇವರ ಕಂಚಿನ ಕಂಠ ಯಾವ ರೀತಿಯಾಗಿ ಬಿಂಬಿಸ್ತಾ ಇದೆ ಅಂತ ಹೇಳಿದ್ರೆ, ಸಂಸತ್ ಭವನದ ಗೋಡೆಗಳು ಬದಲಾಗಿ ಹೋಗ್ತಾ ಇದೆ, ಅಂದರೆ ಒಡೆದೇ ಹೋಗ್ತಾ ಇದೆ. ಇವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹಜಾರೋ ಲೋಗ್ ಮರ್ಗಯ, ಹಜಾರ ಲೋಗ್ ಮರ್ಗಯ, ಅಂದರೆ ಅಲ್ಲಿ ಏನು ದುರ್ಘಟನೆ ನಡೀತು ಅದ್ರ ಬಗ್ಗೆ ಎಲ್ರಿಗೂ ಸಾಂತ್ವನ ಇದೆ, ಆಗಬಾರ್ದು ಆಗೋಗಿದೆ. ಆದರೆ ಜಗತ್ತಿನಲ್ಲೇ ನಡೆಯುವಂಥ ದೊಡ್ಡ ಧಾರ್ಮಿಕ ಸಮ್ಮೇಳನ ಎಷ್ಟು ವ್ಯವಸ್ಥೆ ಮಾಡಿದ್ರು, ಎಷ್ಟು ಜಾಗರೂಕತೆ ವಹಿಸಿದ್ರು, ಅಲ್ಲಿ ಈ ಥರ ಒಂದು ದುರ್ಘಟನೆ ಘಟಿಸಿದೆ. ಅದಕ್ಕೆ ಎಲ್ರಿಗೂ ಸಾಂತ್ವನ ಇದೆ, ಎಲ್ರಿಗೂ ಒಂದು ಕರುಣೆ ಅನ್ನೋದಿದೆ. ಆದರೆ ಅದನ್ನೇ ಇಟ್ಕೊಂಡು ಆಡಳಿತಾರೂಢ ಸರ್ಕಾರವನ್ನು ಮತ್ತು ಯೋಗಿ ಆದಿತ್ಯನಾಥ್ ಅವರನ್ನು ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನು ಮಾಡಿರುವಂಥ ಯೋಗಿ ಆದಿತ್ಯನಾಥರನ್ನು ನಿಂದಿಸುವುದು ಎಷ್ಟು ಸರಿ ಅಂತ ಹೇಳುವಂತಹ ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ಈ ಕುರಿತಾಗಿ ಪತ್ರಿಕಾ ಪ್ರಕಟಣೆ ಕೊಡುವಾಗ ಅವರು ಭಾವಜಾಗೃತಿಯಾಗಿ ಹತ್ತಿದರವರು, ಅಂದರೆ ಅಷ್ಟು ದುಃಖ ಅವರಲ್ಲಿ ಆಗಿದೆ, ಈ ಥರ ನಡಿಬಾರ್ದು ಆಗಿತ್ತು ಅನ್ನೋದು ನ್ಯಾಚುರಲ್ಲಾಗೆ ಕಾಣುತ್ತೆ, ಸ್ವಾಭಾವಿಕವಾಗಿ ಕಾಣುತ್ತೆ. ಯಾವುದಾದ್ರೂ ಒಬ್ಬರು ಮುಖ್ಯಮಂತ್ರಿ ಈ ರೀತಿ ಆಗಿದ್ದಾಗ ಹತ್ತಿರೋದನ್ನು ನೀವು ನೋಡಿದ್ದೀರಾ? ಉದಾಹರಣೆಗೆ ತಿಳ್ಕೊಳ್ಳಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿಯಾಗಿ ಮಾತಾಡ್ತಾರೆ. ಅವ್ರು ಹೇಳೋದು ಹೆಂಗಿದೆ ಅಂತ ಹೇಳಿದ್ರೆ, ನಮ್ಮ ಕಡೆಗೆ ಈ ಕೋಲಾರದ ಭಾಗದಲ್ಲಿ ಒಂದು ಮಾತು ಹೇಳ್ತಾರೆ, ಬೀದಿಯಲ್ಲಿ ಚಪ್ಪಲಿಯಲ್ಲಿ ಹೊಡೆದ್ಬಿಟ್ಟು ಬಂದು ಮನೆಯ ಕೋಣೆ ಒಳಗಡೆ ಕಾಲು ಹಿಡಿದ್ರಂತೆ. ಆ ರೀತಿಯಾಗಿದೆ ಅವ್ರದ್ದು. ಹಜಾರೋ ಲೋಗ್ ಮರ್ಗಯ, ಇದು ನನ್ನ ಅಂದಾಜು, ನೀವು ಕ್ಲಾರಿಟಿ, ನೀವು ಇದನ್ನು ಸ್ಪಷ್ಟಪಡಿಸಿ. ಬೇಕಾದರೆ ನಾನು ಏನು ಹೇಳಿದ್ದಂಥ ಒಂದು ಅಂಕಿಅಂಶದಲ್ಲಿ ಏನಾದರೂ ತಪ್ಪಿದರೆ ನಾನು ನಿಮ್ಮನ್ನು ಯಾಚನೆ ಮಾಡ್ತೀನಿ ಅಂತ. ಮಲ್ಲಿಕಾರ್ಜುನ್ ಮುತ್ಯ ಅವರೇ, ನೀವು ಎಲ್ಲಿ ನಿಂತ್ಕೊಂಡು ಈ ಮಾತು ಹೇಳ್ತಾ ಇದ್ದೀರಾ? 4 ಜನರ ಮಧ್ಯೆ ನಿಂತ್ಕೊಂಡು ನೀವು ಈ ಮಾತನ್ನು ಹೇಳಿದ್ರೆ ನಾನು ಇವತ್ತು ಮಾತನಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ನಿಮ್ಮ ಬಗ್ಗೆ. ನೀವು ಹೇಳಿ ಕೇಳಿ ರಾಜ್ಯಸಭೆಯ ವಿಪಕ್ಷದ ನಾಯಕರು, ನೀವು ಹೇಳುವಂಥ ಒಂದೊಂದು ಮಾತು ಕೂಡ ಜಗತ್ತಿನಾದ್ಯಂತ ಮೀಡಿಯಾಗಳಲ್ಲಿ ಎಕ್ಸಿಬಿಟ್ ಆಗುತ್ತೆ, ಜಗತ್ತಿನಾದ್ಯಂತ ಪ್ರಸಾರ ಆಗುತ್ತೆ, ದಾಖಲೆಗಳಲ್ಲಿ ಹೋಗುತ್ತೆ. ಅಷ್ಟಿದ್ದು ಕೂಡ ನೀವು ಆಡಳಿತಾರೂಢ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಕು, ಪೇಚಿಗೆ ಸಿಲುಕಿಸ್ಬೇಕು, ಒಂದು ವಿವಾದವನ್ನು ಉಂಟು ಮಾಡಬೇಕಂತ ಈ ರೀತಿಯಾಗಿ ಕಂಡೋಪತುಂಡವಾಗಿ ಮಾತಾಡ್ತೀರಾ ಅಂತ ಹೇಳಿದ್ರೆ, ನೀವು ಇಷ್ಟು ಸುದೀರ್ಘ ಸಮಯ ರಾಜಕೀಯದಲ್ಲಿದ್ದು ಏನು ಪ್ರಯೋಜನ ಅಂತ ನಾನು ನಿಮ್ಮ ಮುಂದೆ ಪ್ರಶ್ನೆಯನ್ನು ಇಡ್ತೀನಿ. ಖರ್ಗೆಜಿ ಅವರೇ, ಬಡತನ ನಿರ್ಮೂಲನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವು ಆಡಳಿತ ಪಕ್ಷವನ್ನು ನಿಂದಿಸುವ ಭರದಲ್ಲಿ ಹಿಂದೂಗಳ ಒಂದು ಧಾರ್ಮಿಕ ಭಾವನೆಗೆ ಘಾಸಿಯನ್ನು ಉಂಟು ಮಾಡುವಂತಹ, ನೋವುಂಟು ಮಾಡುವಂತಹ, ಅವರ ಮನಸ್ಸಿಗೆ ಪೆಟ್ಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅದಾದಮೇಲೆ ಅಖಿಲೇಶ್ ಯಾದವ್ ಅವರ ಸಂದರ್ಭ ಬರುತ್ತೆ. ಈತ ಹೇಳಿ ಕೇಳಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದರು. ಇವರದೇ ಕಾಲಘಟ್ಟದಲ್ಲಿ ಅಲಹಾಬಾದ್ನಲ್ಲಿ ಒಂದು ಕುಂಭಮೇಳ ನಡೆಯುವಂಥ ಸಂದರ್ಭದಲ್ಲಿ ಆಗಿರತಕ್ಕಂಥ ಕಾಳ್ತುಳಿತದಲ್ಲಿ ಹಲವಾರು ಜನ ಬಲಿಯಾಗಿರೋದು ಇದೆ, ಉದಾಹರಣೆ ಇದ್ದು ಕೂಡ ಇವರು ಇವತ್ತು ಯೋಗಿ ಆದಿತ್ಯನಾಥ್ ಅವರ ಮೇಲೆ ಆಪಾದನೆಯನ್ನು ಮಾಡ್ತಾರೆ. ಏನಂತೇಳಿದ್ರೆ, ಅಲ್ಲಿ ಯಾವ ಧಾರ್ಮಿಕ ಗ್ರಂಥದಲ್ಲಿ ಹೇಳಿದೆ ಕುಂಭಮೇಳದಲ್ಲಿ ಶಾಹಿ ಸ್ನಾನ ಮಾಡುವಂಥ ಭಕ್ತಾದಿಗಳ ಮೇಲೆ, ಸಾಧುಗಳ ಮೇಲೆ ಹೂಮಳೆ ಸುರಿಸಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ ಇವರು. ಡಿಜಿಟಲ್ ಕುಂಭಮೇಳ ಮಾಡ್ತೀನಿ ಅಂತೇಳಿದ್ರಿ, ಡ್ರೋನ್ ಕಣ್ಗಾವಲೆಲ್ಲೋಯ್ತು, CCTV ಕಣ್ಗಾವಲೆಲ್ಲೋಯ್ತು ಅಂತ ಹೇಳುವ ರೀತಿಯಲ್ಲಿ ಮಾತಾಡ್ತಾರೆ. ಮತ್ತಲ್ಲದೆ 100 ಕೋಟಿ ಜನರು ಬಂದರೂ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ ಅಂತ ಸುಳ್ಳು ಆಪಾದನೆಯನ್ನು, ಸತ್ಯಕ್ಕೆ ದೂರವಾದಂತಹ ಆಪಾದನೆಯನ್ನು ಅಖಿಲೇಶ್ ಯಾದವ್ ಅವರು ಮಾಡ್ತಾರೆ. ಸ್ವಾಮಿ, ಯೋಗಿ ಆದಿತ್ಯನಾಥ್ ಅವರು ಈವರೆಗೂ ಹೇಳಿರ್ತಕ್ಕಂಥದ್ದು 40ರಿಂದ 45 ಕೋಟಿ ಜನರನ್ನು ನಿರೀಕ್ಷೆ ಮಾಡಿದ್ದೀವಿ ಕುಂಭಮೇಳಕ್ಕೆ, ಅಷ್ಟು ಜನರಿಗೂ ನಾನು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ಪತ್ರಿಕಾ ಪ್ರಕಟಣೆ ಮಾಡೋದ್ರ ಮುಖಾಂತರ ಯೋಗಿ ಆದಿತ್ಯನಾಥ್ ಅವರು ಅಖಿಲೇಶ್ ಯಾದವ್ಗೆ ಒಂದು ಸರಿಯಾದಂಥ ಪೆಟ್ಟನ್ನು ಕೊಟ್ಟಿದ್ದಾರೆ. ಇದಕ್ಕೆ ಮುಂದೆ ಹೋಗಿ ಅಖಿಲೇಶ್ ಯಾದವ್ ಏನು ಹೇಳ್ತಾರೆ ಅಂದರೆ, 100 ಕೋಟಿ ಜನ ಅಂತ ಹೇಳಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲವೂ ಕ್ರಾಸ್ ಚೆಕ್ ಆಗಲಿ. ಯೋಗಿ ಆದಿತ್ಯನಾಥ್ ಅವರು ಆ ರೀತಿಯಾಗಿ ಹೇಳಿಲ್ಲ. 45 ಕೋಟಿ ಜನರು, 40ರಿಂದ 45 ಕೋಟಿ ಜನರ ನಿರೀಕ್ಷೆ ಇದೆ, ಅಷ್ಟು ಜನರಿಗೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ. ಹೌದು, ಅಲ್ಲಿ ವ್ಯವಸ್ಥೆ ಸುಸಜ್ಜಿತವಾಗೇ ಇತ್ತು. ಯಾಕೆ ಅಂತ ಹೇಳಿದ್ರೆ, ನೀವು ಅಲ್ಲಿ ನೋಡ್ರೆ ಗೊತ್ತಾಗುತ್ತೆ, ಜನ ನಡ್ಕೊಂಡು ಹೋಗುವಾಗ ಧೂಳು ಬರಬಾರ್ದು ಅಂತ ತಗಡಿನ ಶೀಟ್ಗಳನ್ನು ಹಾಕಿ ಅದರ ಮೇಲೆ ಒಣ ಹುಲ್ಲನ್ನು ಒದಿಸಿದ್ದಾರೆ. ಇದಕ್ಕಿಂತ ಏನು ವ್ಯವಸ್ಥೆ ಮಾಡಬೇಕು? ಇಲ್ಲಿ 3 ವಿಷಯ ನಾನು ಅವಾಗ ಹೇಳಿದ್ನಲ್ಲ, ಅದರಲ್ಲಿ ಯಾವುದೋ ಒಂದು ಘಟಿಸಿದೆ, ತನಿಖೆ ಹಂತದಲ್ಲಿದೆ. ಮತ್ತು ನಾವೆಲ್ಲರೂ ಇಲ್ಲಿ ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು. ಇವತ್ತು ಪ್ರಯಾಗರಾಜ ಏನಿದೆ, ಆ ಪ್ರಯಾಗರಾಜನ ಕುಂಭಮೇಳ ಏನು ನಡೆಯುತ್ತೆ, ಆ ಜಾಗಕ್ಕೆ ಒಂದು ವಿಶೇಷವಾದ DC ಇದು ಮಾಡಿದ್ದಾರೆ.
ಅಲ್ಲಿ ಅಂದರೆ ಆ ಪ್ರದೇಶಕ್ಕೆ ಇವಾಗ ಪ್ರಯಾಗರಾಜನ ಕುಂಭಮೇಳ ನಡೆಯೋ ಜಾಗಕ್ಕೆ ಒಬ್ಬರು ವಿಶೇಷ DC-ಯನ್ನು ಇದು ಮಾಡಿದ್ದಾರೆ. ಅಲ್ಲಿ ಎಷ್ಟು ಜನ ಮರಣ ಹೊಂದಿದ್ದಾರೆ ಮತ್ತು ಎಷ್ಟು ಜನ ತಪ್ಪಿ ಹೋಗಿದ್ದಾರೆ ಅನ್ನೋವಂಥ ನಿಖರ ಮಾಹಿತಿ ಬೇಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿರ್ಬೋದು, ಅಖಿಲೇಶ್ ಯಾದವ್ ಅವರಿರ್ಬೋದು, 1 ಸೆಕೆಂಡಲ್ಲಿ ತರ್ಬೋದು. ಯಾಕೆಂದರೆ ಅಲ್ಲಿನ DC ಇರ್ತಾರೆ. 45 ಪೊಲೀಸ್ ಠಾಣೆಗಳಿದೆ ಅಲ್ಲಿ ಆ ಜಾಗದಲ್ಲಿ. ಯಾರೊಬ್ಬರು ಮಿಸ್ ಆಗಲಿಕ್ಕೆ ಹೋಗಿದ್ರು ಕೂಡ ಸಿಗ್ತಾರೆ. ಇಷ್ಟೆಲ್ಲ ಇರುವಾಗ ಸಂಸತ್ನ ಅಧಿವೇಶನ ಕಲಾಪಗಳು ಸರಿಯಾಗಿ ನಡಿಬಾರ್ದು ಅಂತ ಇವರು ಒಂದು ವಿವಾದವನ್ನು ಉಂಟು ಮಾಡ್ತಕ್ಕಂಥದ್ದು. ಇನ್ನು ಅಮಿತಾಬ್ ಬಚ್ಚನ್ ಅವರು ಇವರು ಉಪರಾಷ್ಟ್ರಪತಿಗಳ ಮೇಲೇ ಮುಗಿಬಿದ್ದಿದ್ರು. ಯಾಕೆ ಅಂತ ಹೇಳಿದ್ರೆ ಅಮಿತಾಬ್ ಬಚ್ಚನ್ ಅಂತ ಕೂಗಬೇಡಿ, ಬಚ್ಚನ್ ಅಂತ ಕೂಗಿ ಅಥವಾ ಅಂತ ಕೂಗಿ ಅಂತ ಹೇಳುವಂಥ ಮಟ್ಟಿಗೆ ಈಕೆ ಮಾತನಾಡಿದ್ದು. ತನ್ನ ಹೆಸರಿನಲ್ಲೇ ವಿವಾದವನ್ನು ಉಂಟು ಮಾಡಿದಂಥ ಇವರು ರಾಜ್ಯಸಭಾ ಸದಸ್ಯರು ಇವರು ಇವತ್ತು ಕುಂಭಮೇಳಕ್ಕೆ ಹೋಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಅವರು ಅದೇ ಪ್ರದೇಶದವರು ಅಂತ ಇವತ್ತು ಹೇಳಲಾಗ್ತಾ ಇದೆ. ಎಲ್ಲಿ ಇವತ್ತು ವಾರಣಾಸಿ ಇದೆಯಲ್ಲ ಅಮಿತಾಬ್ ಬಚ್ಚನ್ ಅವ್ರದ್ದು, ಅದೇ ಊರು ಕಾಶಿ ಅಂತ ಹೇಳ್ತಾರೆ ಅಮಿತಾಬ್ ಬಚ್ಚನ್ ಅವ್ರದ್ದು, ಅಲ್ಲಿನ ಸೊಸೆ ಇವರು ಅಂತ ಹೇಳ್ತಾ ಇದ್ದಾರೆ. ಈಕೆ ಇವತ್ತು ಕುಂಭಮೇಳದ ಬಗ್ಗೆ ತುಂಬ ಹಗುರವಾಗಿ ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದು. ಅಂದರೆ ಇವರೆಲ್ಲರ ಉದ್ದೇಶ ಏನಂತಂದರೆ ಕುಂಭಮೇಳಕ್ಕೆ ಇವತ್ತು ನಿರೀಕ್ಷಿತ ಮಟ್ಟದಲ್ಲಿ ಏನು ಹಿಂದೂಗಳು ಬಂದು ಶ್ರದ್ಧೆಯನ್ನು ಮತ್ತು ಶ್ರದ್ಧೆಯಿಂದ ಶಾಹಿ ಸ್ನಾನವನ್ನು ಮಾಡಿ ಅವರು ಸಂತೃಪ್ತಿಯಿಂದ ಏನು ಮರಳ್ತಾ ಇದ್ದಾರೆ, ಯಾರು ಬರಬಾರ್ದು ಅಂತ ಹೇಳುವಂತಹ ಮಟ್ಟದಲ್ಲಿ ಇವರ ವಾಕ್ಯಗಳು ಆಣಿಮುತ್ತುಗಳು ಉದುರ್ತಾ ಇರೋವಂಥದ್ದು. ಈ ಬಚ್ಚನ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಕಾಲು ತುಳಿತದಿಂದ ಹಸುನೀಗಿದ್ರಲ್ಲ, ಸತ್ತೋದ್ರಲ್ಲ, ಅವರನ್ನು ತೊಗೊಂಡೋಗಿ ಗಂಗೆಯಲ್ಲಿ ಎಸ್ದು ಬಿಟ್ಟಿದ್ದಾರಂತೆ. ಹೆಂಗೆ ಬೇಕೋ ಹಂಗೆ ಎಸ್ದು ಬಿಟ್ಟಿದ್ದಾರೆ. ಅದರಿಂದ ಪಾರ್ಥಿವ ಶರೀರಗಳಿಂದ ಗಂಗೆ ಕಲುಷಿತವಾಗಿದೆ. ಆ ಕಲುಷಿತವಾದ ನೀರಿನಲ್ಲಿ ಎಲ್ಲರೂ ಇವತ್ತು ಸ್ನಾನ ಮಾಡ್ತಾ ಇರತಕ್ಕಂಥದ್ದು ಅಂತ ಹೇಳುವಂಥ ಮಾತನ್ನು ಇವರು ಹೇಳ್ತಾರೆ. ಇವರೊಬ್ಬರು ಹಿಂದೂ ಅಂತ ನಾವು ಹೆಂಗರಿ ಹೇಳೋದು? ಇದಾದಮೇಲೆ ಪಪ್ಪು ಯಾದವ್ ಅಂತ ಇದ್ದಾನೆ. ಈತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ಒಬ್ಬ ಹಿಂದೂ ಅಂತ ಹೇಳ್ಕೊತಾರೆ, ಆದರೆ 300ರಿಂದ 400 ಜನ ಸತ್ತೋಗಿದ್ದಾರೆ ಅಂತ ಈತ ಪಪ್ಪು ಯಾದವ್ ಹೇಳತಕ್ಕಂಥದ್ದು. ಈತ ಬಿಹಾರ್ನ ಒಬ್ಬ ಸಂಸದ ಈತ. ಮತ್ತು ಈ ಪಪ್ಪು ಯಾದವ್ ಮುಂದುವರೆದು ಹೇಳ್ತಾರೆ, ಒಬ್ಬ ಬಾಬಾ ಹೇಳ್ತಾರೆ, ಅಲ್ಲಿ ಯಾರು ಕಾಲು ತುಳಿತದಿಂದ ಸಾವನ್ನಪ್ಪಿದ್ದಾರೆ ಅವರೆಲ್ಲ ಮೋಕ್ಷ ಕೊಟ್ಟೋದ್ರು ಅಂತ ಹೇಳ್ತಾರೆ. ಈ ಬಾಬಾ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾರ್ಯಾರು ನಾಗಾ ಸಾಧುಗಳಿದ್ದಾರೋ ಅವ್ರನ್ನೆಲ್ಲ ಕರ್ಕೊಂಡೋಗಿ, ಯಾರ್ಯಾರು VIP-ಗಳು ಇವತ್ತು ಹೋಗಿ ಕುಂಭಮೇಳದಲ್ಲಿ ಮಿಂದೇಳ್ತಾರೆ ಅವರೆಲ್ಲರನ್ನೂ ಸಾಯಿಸ್ಬಿಡ್ಬೇಕು, ಅವರೆಲ್ಲ ಮೋಕ್ಷಕ್ಕೆ ಹೊರಟೋಗ್ತಾರೆ ಅಂತ ಹೇಳುವಂಥ ಅರ್ಥದಲ್ಲಿ ಈ ಪಪ್ಪು ಯಾದವ್ ಅವರು ಮಾತಾಡ್ತಕ್ಕಂಥದ್ದು. ಪಪ್ಪು ಯಾದವ್ರವರೇ ಹೇಳಿರ್ತಕ್ಕಂಥದ್ದು ಒಬ್ಬ ಬಾಬಾ ಅಂದರೆ ಸಂತ ಮಹಾತ್ಮರು ಆ ನೊಂದಿರತಕ್ಕಂಥ ಮನಸ್ಸುಗಳಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಿದ್ದಾರೆ. ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಜವಾಬ್ದಾರಿಯುತವಾದಂಥ ಸಂಸದರು. ನೀವು ಯಾರು ತೀರ್ಥಕ್ಷೇತ್ರಗಳಲ್ಲಿ, ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮರಣವನ್ನು ಹೊಂದುತ್ತಾರೋ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳ್ತಕ್ಕಂಥದ್ದು ಒಂದು ಶಾಂತಿಯ ಸಾಂತ್ವನ. ನೀವು ಇವತ್ತು ಹೇಳ್ತಿರಲ್ಲ, ಸ್ಟೈಲಾಗಿ ಬಂದು ಬಟ್ಟೆ ಹಾಕ್ಕೊಂಡು ಆ ರೀತಿಯಾಗಿ ಹೇಳ್ತಕ್ಕಂಥದ್ದಲ್ಲ. ಯಾರು ಕುಂಭಮೇಳದಲ್ಲಿ ಸಾವನ್ನಪ್ಪಿದ್ದಾರೋ ಅವರ ಎಲ್ಲ ಆತ್ಮಗಳು ಮೋಕ್ಷಕ್ಕೆ ಹೋಗುತ್ತೆ ಅನ್ನುವಂಥ ಅರ್ಥದಲ್ಲಿ ಹೇಳಿರೋದು. ಅದಕ್ಕೋಸ್ಕರ ಎಲ್ಲ VIP-ಗಳನ್ನು ತೊಗೊಂಡೋಗಿ ನಾವಲ್ಲಿ ಇದು ಮಾಡಿಬಿಡ್ಬೇಕು ಅಂತ ಏನಿಲ್ಲ. ಅದಕ್ಕೋಸ್ಕರನೇ ಯೋಗಿ ಆದಿತ್ಯನಾಥ್ ಅವರು VIP ಕಾರಿಡಾರನ್ನು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು. 0 ಡಿಸ್ಟರ್ಬೆನ್ಸ್ ಕಾರಿಡಾರ್ಗಳನ್ನು ಮಾಡಿದ್ದಾರೆ. ಸೇನೆಯನ್ನು ತೊಗೊಂಬಂದಿದ್ದಾರೆ. ಇವತ್ತು NSG ಕಮಾಂಡೋ ಪಡೆಗಳು ಇವತ್ತು ಅಲ್ಲಿ ಪರಿವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೀವೆಲ್ಲ ಎಚ್ಚರಿಕೆಯಿಂದ ಮಾತನಾಡಬೇಕು. ಇದಾದ ಮೇಲೆ ಇದೇ SP ಅಂದರೆ ಈ ಸಮಾಜವಾದಿ ಪಾರ್ಟಿ ಇದೆಯಲ್ಲ, ಇದರಲ್ಲಿ ಇನ್ನೊಬ್ಬರು ಸಂಸದರಿದ್ದಾರೆ. ಇವ್ರ ಹೆಸರು ಬಂದು ರಾಮಗೋಪಾಲ ಯಾದವ್ ಅಂತ. ಈತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಇವತ್ತು ಏನು ಅಲ್ಲಿ ಕುಂಭಮೇಳದಲ್ಲಿ ಕಾಲು ತುಳಿತಕ್ಕೆ ಬಲಿಯಾಗಿದ್ದಾರಲ್ಲ ಅವರನ್ನೆಲ್ಲರನ್ನೂ ಗಂಗೆಯ ತಟದಲ್ಲಿ ದಫನ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಮಣ್ಣು ಮಾಡಿದ್ದಾರೆ, ಶವಗಳನ್ನು, ಪಾರ್ಥಿವ ಶರೀರಗಳನ್ನು ದಫನ್ ಮಾಡಿದ್ದಾರೆ. ಕುಂಭಮೇಳ ಆಗೋದ್ಮೇಲೆ ಬೇಕಾದ್ರೆ ನೀವು ಅಗದು ನೋಡಿ, ಆ ಪಾರ್ಥಿವ ಶರೀರಗಳೆಲ್ಲ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರನೇ ಗಂಟೆಗಟ್ಟಲೆ ಆದರೂ ಕೂಡ ಅಖಿಲೇಶ್ ಯಾದವ್ ಅವ್ರದ್ದು ಮತ್ತು ಈತನದ್ದು ಇಬ್ಬರದು ಒಂದೇ ಸ್ಟೇಟ್ಮೆಂಟು. ಅದಕ್ಕಾಗಿಯೇ ಗಂಟೆಗಟ್ಟಲೆ ಕಳೆಯೋವರೆಗೂ ಇವರು ಯೋಗಿ ಆದಿತ್ಯನಾಥ್ ಅವರು ಎಲ್ಲಿ ಕೂಡ ಎಷ್ಟು ಜನ ಮರಣ ಹೊಂದಿದ್ದಾರೆ ಅಂತ ಹೇಳಲಿಲ್ಲ. ಹಾಗಾಗಿ ಅಖಿಲೇಶ್ ಯಾದವ್ ಅವರು ಹೇಳ್ತಾರೆ, JCBಯಲ್ಲಿ ಅಲ್ಲಿ ಯಾರು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಂಥ ಬಟ್ಟೆಗಳು ಮತ್ತು ಮೊಬೈಲ್ಗಳು ಎಲ್ಲವನ್ನು JCBಯಿಂದ ಎತ್ಕೊಂಡ್ಬಿಟ್ಟು ಟ್ರಕ್ಕಲ್ಲಿ ಹಾಕ್ಕೊಂಡೋಗಿ ಎಲ್ಲೋ ಬಿಸಾಕೋರು ಅಂತ. ಇನ್ನೊಬ್ಬರು ಸಂಸದರು ಹೇಳ್ತಾರೆ, ಅಲ್ಲಿ ಎಷ್ಟು ಮೊಬೈಲ್ಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು ಅಂತ ಹೇಳಿದ್ರೆ ಅವುಗಳನ್ನ ಟ್ರಕ್ಕಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ಬೋದು ಅಂತ. ಸ್ನೇಹಿತರೆ, ನೀವು ನೋಡಿ ಮೊಬೈಲ್ ಎಷ್ಟಿದೆ, ಇಷ್ಟಿದೆ.
ಒಂದು 200-300 ಗ್ರಾಮ್ ಇರುತ್ತೆ ಒಂದು ಮೊಬೈಲು. ಟ್ರಕ್ಕಲ್ಲಿ ಲೋಡ್ ಮಾಡೋಷ್ಟು ಮೊಬೈಲ್ ಅಂದರೆ ಎಷ್ಟು ಜನ ಸತ್ತೋಗಿರ್ಬೋದು ಅನ್ನೋದನ್ನು ನೀವು ನಿರೀಕ್ಷೆ ಮಾಡಿ. ಈತ ಒಬ್ಬ ಸಂಸದ, ಬೇಜವಾಬ್ದಾರಿಯಾದಂಥ ಹೇಳಿಕೆ ಕೊಡುವಂಥ ಸಂಸದ. ಇಲ್ಲಿ ನಾವೆಲ್ಲರೂ, ನಾನು ಅದಕ್ಕೆ ಫಸ್ಟೇ ಹೇಳಿದ್ದು, ಇಂಥವರನ್ನು ಆಯ್ಕೆ ಮಾಡಿದ್ದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕೋ ಬೇಡವೋ ಅಂತ. ಯಾಕೆಂದರೆ ಇವರು ಭವ್ಯ ಭಾರತದ ದಿವ್ಯ ಸಂಸ್ಕೃತಿಯನ್ನು ಮುನ್ನಡೆಸುವಂತಹ ನಮ್ಮ ಜನಪ್ರತಿನಿಧಿಗಳು. ಇದಕ್ಕೆ ನಾವು ನಾಚಿಕೆ ಪಡಬೇಕೋ ಬೇಡ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳೋ ಅಂತ ಇವತ್ತು ಕಾಲಘಟ್ಟದಲ್ಲಿ ನಾವಿದ್ದೀವಿ. ನೋಡಿ, ನೀವೆಲ್ಲರೂ ತುಂಬ ತಿಳಿದವರು, ಆದರೆ ನಿಮಗೆಲ್ಲ ಏನು ಹೇಳಬೇಕು ಅಂತ ಹೇಳಿದ್ರೆ, ಯೋಗಿ ಆದಿತ್ಯನಾಥ್ ಅವರು ನಿಖರವಾದ ಸಂಖ್ಯೆಯನ್ನು ಕೊಡಲಿಕ್ಕೆ ಯಾಕೆ ಸಮಯ ತಗೊಂಡ್ರು ಅನ್ನೋದನ್ನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಏಕಾಏಕಿ ಇವಾಗ ಒಂದು ಘಟನೆ ನಡೆದಿದೆ, ದುರ್ಘಟನೆ. ಅದರ ಸಂಪೂರ್ಣ ಅಂದರೆ ಇವಾಗ ವೈದ್ಯಕೀಯ ಭಾಷೆಯಲ್ಲಿ ಹೇಳ್ತಾರೆ ಔಟ್ ಆಫ್ ಡೇಂಜರ್ ಅಂತ. ಅಂದರೆ ಮರಣ ಹೊಂದಲ್ಲ, ಅವ್ರಿಗೆ ಪೆಟ್ಟಾಗಿದೆ, ಗಾಯಾಳುಗಳು ಎಷ್ಟು, ಮೃತಪಟ್ಟವರು ಎಷ್ಟು ಅನ್ನೋದರ ನಿಖರ ಮಾಹಿತಿ ಸಿಗಲಿ, ಪದೇ ಪದೇ ವಿವಾದಗಳು ಏರ್ಪಡುವುದು ಬೇಡ ಅನ್ನೋದಕ್ಕೋಸ್ಕರ ಅವರು ಸಮಯ ತಗೊಂಡಿದ್ದಾರೆ. ಅದು ಜವಾಬ್ದಾರಿಯುತವಾದ ನಡೆ. ಅಂಥ ಜವಾಬ್ದಾರಿಯುತವಾದ ನಡೆ ನಿಮ್ಮೆಲ್ಲರ ಹತ್ರ ಇದ್ದಿದ್ರೆ, ಇವತ್ತು ಯಾರ್ಯಾರನ್ನ ವಿವರಿಸಿದ್ರಲ್ಲ ಇಲ್ಲಿ, ನಿಮ್ಮೆಲ್ಲರಲ್ಲಿ ಆ ಜವಾಬ್ದಾರಿಯ ನಡೆ ಇದ್ದಿದ್ದರೆ, ಬರೀ ರಾಜಕೀಯ ಕುತಂತ್ರಗಳನ್ನ ನೀವು ಮಾಡದೇ ಇದ್ದಿದ್ರೆ, ಆಡಳಿತ ಪಕ್ಷವನ್ನು ಪೇಚಿಗೆ ಸಿಲುಕಿಸಬೇಕು ಅಂದಿದ್ರೆ, ಕುಂಭಮೇಳಕ್ಕೆ ಕಪ್ಪು ಚುಕ್ಕೆಯನ್ನು ತರಬಾರ್ದು ಅನ್ನೋದಾಗಿದ್ದರೆ, ನೀವಿಂಥ ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ನೀಡ್ತಾ ಇರಲಿಲ್ಲ. ಇನ್ನೂ ಕುಂಭಮೇಳದಲ್ಲಿ ಹಲವಾರು ಬಾರಿ ನೆಹರು ಕಾಲಘಟ್ಟದಲ್ಲೂ ಕೂಡ ಈ ರೀತಿಯಾಗಿ ಕುಂಭಮೇಳದಲ್ಲಿ 800 ಜನ ಕಾಲ್ತುಳಿತಕ್ಕೆ ಬಲಿಯಾಗಿರತಕ್ಕಂಥದ್ದು ಇದೆ. 1956 ಅಂದ್ಕೊಳ್ತೀನಿ. ಅಖಿಲೇಶ್ ಯಾದವ್ ಅವರ ಕಾಲದಲ್ಲಿ ಆಗಿದೆ, ಇವಾಗೂ ಆಗಿದೆ. ಆದರೆ ನಿಮ್ಮೆಲ್ಲರ ಉದ್ದೇಶ ಏನು ಅಂತಂದರೆ, ಅದಕ್ಕೂ ಮೀರಿದ ಸಂಖ್ಯೆಯನ್ನು ತೋರಿಸ್ಬೇಕು. ಯಾಕೆ ತೋರಿಸ್ಬೇಕು ಸ್ವಾಮಿ? ಅಲ್ಲಿ ಮರಣ ಹೊಂದಿದವರು 30 ಜನ ಅಂದರೆ 30 ಜನ ಅಂತಲೇ ತೋರಿಸ್ತಕ್ಕಂಥದ್ದು. ಅಲ್ಲಿ ಯಾರೋ ಏನೋ ಒಂದು ಕಾರ್ಯವನ್ನು ಕಾರ್ಯಗತ ಮಾಡ್ಕೊಳ್ಳೋದಕ್ಕೋಸ್ಕರ ಯಾರು ಆಡಳಿತ ನಡೆಸ್ತಾ ಇಲ್ಲ. ಅಲ್ಲಿರ್ತಕ್ಕಂಥದ್ದು ಒಬ್ಬ ಯೋಗಿ ಅಂದರೆ ಒಬ್ಬರು ಸಂತರು ಅಂತ ಆಗುತ್ತೆ. ಸಂತರು ಆಡಳಿತ ನಡೆಸ್ತಾ ಇರತಕ್ಕಂಥದ್ದು. ಅವ್ರಿಗೆ ಸುಳ್ಳು ಹೇಳಿ ಏನಾಗಬೇಕಾಗಿದೆ? ನೀವು ನಿಮ್ಮ ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಜಗತ್ತಿನಲ್ಲೇ ಅತ್ಯಂತ ಬೃಹತ್ತಾದಂತಹ ಒಂದು ಧಾರ್ಮಿಕ ಸಮ್ಮೇಳನ, ಅದರೊಳಗೂ ಜಗತ್ತಿನಲ್ಲೇ 3ರಷ್ಟು ದೊಡ್ಡದಾಗಿರ್ತಕ್ಕಂಥ ಹಿಂದೂ ಸಮುದಾಯವನ್ನು ಪೇಚಿಗೆ ಸಿಲುಕಿಸ್ಬೇಕು ಅಂತ ಕುಂಭಮೇಳಕ್ಕೆ ಒಂದು ಕಪ್ಪು ಚುಕ್ಕೆಯ ಕಿರೀಟವನ್ನು ಇಡಲೇಬೇಕು ಅಂತ ಹಠಕ್ಕೆ ಬಿದ್ದು ನೀವು ಈ ರೀತಿಯಾಗಿ ಮಾತಾಡ್ತಿದ್ದೀರಾ ಅಂತ ನಾನು ಈ ಮೂಲಕ ಹೇಳ್ತೀನಿ. ಸಂಸದರೇ, ನೀವು ಇದೇ ರೀತಿಯಾಗಿ ಹೇಳ್ತಾ ಇದ್ದರೆ, ಯಾವುದೋ ಇದು ಹಳೆ ಕಾಲ ಅಲ್ಲ, ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ಬರುತ್ತೆ, ಯಾವುದೋ ಒಂದು ಮಾಧ್ಯಮದಲ್ಲಿ ಬರುತ್ತೆ, ನಾವು ಹೇಳ್ದಂಥ ನ್ಯೂಸನ್ನೇ ಹಾಕ್ತಾರೆ, ಸುದ್ದಿಯನ್ನು ಪ್ರಕಟಣೆ ಮಾಡ್ತಾರೆ, ಜನ ಮರ್ತೋಗ್ತಾರೆ ಅನ್ನೋಕ್ಕೆ. ಇದು ಸಾಮಾಜಿಕ ಜಾಲತಾಣಗಳ ಕಾಲ, ಆಧುನಿಕ ಕಾಲ. ಜನರು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ವೀಕ್ಷಣೆ ಮಾಡ್ತಾರೆ. ಎಲ್ಲದಕ್ಕೂ ನ್ಯಾಯವನ್ನು ಕೊಡುವಂತಹ ಕಾಲ ಬಂದೇ ಬರುತ್ತೆ. ಆವಾಗ ನಿಮ್ಮ ತಟ್ಟೆ ಬರಿದಾಗಲಿದೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮತ ಬ್ಯಾಂಕಿನ ಒಂದು ಆ ಪದಗಳು ನಾವು ಬಳಸಬಾರ್ದು. ಮತ ಬ್ಯಾಂಕಿನ ಒಂದು ಭಿಕ್ಷೆಗೋಸ್ಕರ ನೀವು ಇವತ್ತು ತಟ್ಟೆ ಹಿಡಿತೀರಲ್ಲ, ಆ ತಟ್ಟೆಯಲ್ಲಿ ಒಂದೇ ಒಂದು ಮತವನ್ನು ಬೀಳ್ದಂಗೆ ಮಾಡೋವಂಥ ಕಾಲ ದೂರ ಇಲ್ಲ ಅಂತ ಹೇಳುವುದರೊಂದಿಗೆ, ಮತ್ತೊಮ್ಮೆ ಕುಂಭಮೇಳದಲ್ಲಿ ಮರಣವನ್ನು ಹೊಂದಿದಂತಹ ಎಲ್ಲ ಕುಟುಂಬಗಳಿಗೂ ಭಗವಂತ ಶಾಂತಿಯನ್ನು ಕರುಣಿಸಲಿ ಅಂತ ಹೇಳೋದ್ರ ಮಾತಿನೊಂದಿಗೆ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.